ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮನ ಮನೆ ಕಡೆ ಹೊರಟೆ. ಅಮ್ಮನ ಮನೆಯಲ್ಲಿ ಅಲ್ಲೂ ಕೂಡ ಸ್ವೀಟ್ ಮಾಡ್ತಾಯಿದ್ರು. ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಕಾಯಿ ಮಿಠಾಯಿ ಮಾಡಬೇಕು ಅಂತ. ಸರಿ, ನಾನೇನು ಮಾಡಿದೆ, ಒಂದು ವೀಡಿಯೋನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಹೇಗಿದೆ ಅಂತ ಹೇಳಿ. ನಾವು ಚಿಕ್ಕವರಲ್ಲೆಲ್ಲ ತುಂಬಾ ಕಾಯಿ ಮಿಠಾಯಿ ತಿಂತಾಯಿದ್ವಿ. ಈಗ ಸ್ವಲ್ಪ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಬನ್ನಿ ಹೇಗೆ ಮಾಡ್ತಾರೆ ಅಮ್ಮ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ 2 ತೆಂಗಿನಕಾಯಿನ ತಗೊಂಡು ಅದನ್ನು ತುರಿದ್ಬಿಟ್ಟು ಈ ಥರ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದಾರೆ. ತುಂಬ ದಪ್ಪನೂ ಇಲ್ಲ ಅಥವಾ ತುಂಬ ನುಣ್ಣಗೂ ಮಾಡಿಲ್ಲ. ಒಂದು ಒಳ್ಳೆ ಹದವಾಗಿ ಇದನ್ನು ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡಿದ್ದಾರೆ. 2 ತೆಂಗಿನಕಾಯಿ. ಇವಾಗ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದಾರೆ. ನೋಡಿ, 2 ಗ್ಲಾಸು ಸಕ್ಕರೆ ಹಾಕ್ತಿದ್ದಾರೆ. ಅಂದರೆ ಅರ್ಧ kg ಸಕ್ಕರೆನ ಇಲ್ಲಿ ಬಳಸ್ತಾ ಇದ್ದಾರೆ. ಇದಕ್ಕಿಂತ ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಬೋದು, ಆದರೆ ತುಂಬ ಸ್ವೀಟ್ ಆಗೋದ್ರಿಂದ ಇಷ್ಟು ಸಕ್ಕರೆ ಸಾಕಾಗುತ್ತೆ. ಈಗ ಆ ಸಕ್ಕರೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದಾರೆ. ಈಗ ಸಕ್ಕರೆ ಕರಗುವಷ್ಟು ನೀರನ್ನು ಹಾಕ್ಕೊಂಡಿದ್ದಾರೆ. ಈಗ ಅರಿಶಿನದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದಾರೆ. ಏಕೆಂದರೆ ಫುಡ್ ಕಲರನ್ನು ಬಳಸೋದಿಲ್ಲ ನಾವು, ಅದರಿಂದ ಅರಿಶಿನದ ಪುಡಿಯನ್ನೇ ಹಾಕ್ಕೊಳ್ತಾರೆ. ಬಿಳಿದೇ ಮಾಡ್ಬೋದು, ಆದರೆ ಬಿಳಿದು ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಕಲರ್ ಇರಬೇಕು. ನೋಡಿ, ಇಲ್ಲಿ ಇವಾಗ ಪಾಕ ಮಾಡ್ತಾ ಇದ್ದಾರೆ. ಗಟ್ಟಿ ಪಾಕನ ಮಾಡ್ಕೊಳ್ತಾ ಇಲ್ಲ, ತೆಳು ಪಾಕನ ಮಾಡ್ಕೊಳ್ತಾ ಇದ್ದಾರೆ. ಎಳೆ ಪಾಕ ಅಂತಾರಲ್ಲ, ಅಷ್ಟು ಪಾಕನ ಮಾಡ್ತಾ ಇದ್ದಾರೆ. ಇವಾಗ ತೆಂಗಿನಕಾಯಿನ ಅದಕ್ಕೆ ಸೇರಿಸ್ಕೊಳ್ತಿದ್ದಾರೆ. ನೋಡಿ, ಎಲ್ಲ ತೆಂಗಿನಕಾಯಿನೂ ಅದಕ್ಕೆ ಸೇರಿಸ್ಕೊಂಡು ಮತ್ತು ಚೆನ್ನಾಗಿ ಬೇಯಬೇಕು. ಸಕ್ಕರೆ ಒಳಗಡೆ ಎಷ್ಟು ಹೊತ್ತು ನಾವು ಬೇಯಿಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಕಾಯಿ ಮಿಠಾಯಿ. ನಾವೆಲ್ಲ ಚಿಕ್ಕವರಲ್ಲಿದ್ದಾಗ ಅಮ್ಮ ತುಂಬಾ ಮಾಡಿರ್ತಾಯಿದ್ರು, ನಾವು ತುಂಬಾ ತಿಂತಾಯಿದ್ವಿ. ದೊಡ್ಡ ದೊಡ್ಡ ತಟ್ಟೆಗಳಲ್ಲಿ ಮಾಡಿ ಹಾಕ್ಬಿಡ್ತಾಯಿದ್ರು. ನಾವು ಹೋಗ್ತಾ ಬರ್ತಾ ತಿಂತಾ ಇದ್ದಿದ್ದೇನೆ. ಇವಾಗ ನೋಡಿ, ಅದಕ್ಕೆ ಇದು ಸಕ್ಕರೆ ಪುಡಿ ಅಲ್ಲ, ಸಕ್ಕರೆ ಜೊತೆಗೆ ಏಲಕ್ಕಿನ ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಇದು ಕೂಡ ಒಂದು ಅಡುಗೆ ಮನೆಯ ಟಿಪ್ಸೇನೆ. ಒಂದೇ ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗ ಬೇಕಾದರೆ ಆವಾಗ ಬಳಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇವಾಗ ನೋಡಿ, ಇನ್ನೂ ಚೆನ್ನಾಗಿ ಬೇಯಬೇಕು. ಮಧ್ಯ ತೆಗೆದ್ರೆ ಅದು ಬಿಲ್ಲೆಗಳು ಮಾಡೋದಕ್ಕೆ ಆಗಲ್ಲ. ಅದರಿಂದ ಸಣ್ಣ ಊರಿನಲ್ಲಿ, ಇದು ದಪ್ಪ ತಳ ಪಾತ್ರೆಗೆ ಅಂತೇಳಿ ಕುಕ್ಕರಲ್ಲಿ ಇಟ್ಕೊಂಡಿರೋದು. ಇವಾಗ ನೋಡಿ, ತಟ್ಟೆಗೆ ನಾನು ತುಪ್ಪನ ಹಾಕಿ ಸವರ್ಬಿಟ್ಟು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಅಮ್ಮ ಅಲ್ಲೇ ಇದ್ದಾರೆ, ಕಾಣಿಸ್ತಿದ್ದಾರೆ. ಅವ್ರಿಗೆ ಇದಕ್ಕೆ ಕ್ಯಾಮ್ರಾಗೆಲ್ಲ ಬರೋದಕ್ಕೆ ಅವ್ರಿಗೆಲ್ಲ ಯಾರಿಗೂ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಯಾರನ್ನೂ ತೋರಿಸೋದಿಲ್ಲ. ಇವಾಗ ನೋಡಿ, ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಬೆಂದಿದೆ ಅಂತ. ಅದು ಈ ಒಂದು ಹದದಲ್ಲಿರಬೇಕಾದ್ರೆ ಇವಾಗ ತಟ್ಟೆಗೆ ತೆಗೆದು ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹರಡ್ಕೋಬೇಕು. ತೆಳುವಾಗಿ ಬರ್ಫಿ ಟೈಪಲ್ಲೇ ಬಂದಿದೆ ನೋಡಿ. ಇವಾಗ ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಕೂಡ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಾರೆ. ಈಗ ತಟ್ಕೋಬೇಕು ತಟ್ಟೆ ತುಂಬ. ಅದೇನಾಗುತ್ತೆ ಅಂದರೆ ಬಿಸಿ ಇರುವಾಗಲೇ ಮಾಡ್ಕೊಂಡು ಬಿಡಬೇಕು, ತಣ್ಣಗಾದ್ಮೇಲೆ ಸರಿಗೆ ಬರೋದಿಲ್ಲ ಅದು. ನನಗಂತೂ ತುಂಬ ಇಷ್ಟ ಕೊಬ್ಬರಿ ಮಿಠಾಯಿ, ಕಾಯಿ ಮಿಠಾಯಿ ಎಲ್ಲ ತಿನ್ನೋದು ಅಂದರೆ. ಇವಾಗ ಬಿಸಿ ಇರುವಾಗಲೇ ಅದನ್ನು ಬಿಲ್ಲೆಗೆ ಹೆಚ್ಚಿಬಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಆರಿದ ಮೇಲೆ ತೆಗೆದ್ರೆ ಬಿಲ್ಲೆಗಳು ಚೆನ್ನಾಗಿ ಬರುತ್ತೆ. ನೀವು ಆರಿದ ಮೇಲೆ ಕಟ್ ಮಾಡಲಿಕ್ಕೆ ಹೋದರೆ ಬರಲ್ಲ, ಅದು ನೀಟಾಗಿ ಬರಲ್ಲ. ಬಿಸಿದ್ರಲ್ಲೇ ಒಂದು ಚಾಕು ತಗೊಂಡು ಈ ಥರ ಹೆಚ್ಚಿ ನೋಡಿ, ಈ ಥರ ಬಿಲ್ಲೆಗಳಿಗೆ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಇವಾಗ ಆರಿದೆ ಬಿಲ್ಲೆಗಳು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ಬರ್ಫಿ ಥರನೇ ಬರ್ತಾಯಿದೆ.
ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ. ಅದು ಅರ್ಶಿಣದ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಯಾವುದು ಫುಡ್ ಕಲರ್ನ ಬಳಸಬೇಡಿ, ಒಳ್ಳೆಯದಲ್ಲ. ಅದರಿಂದ ನಮಗೆ ನ್ಯಾಚುರಲಾಗಿ ಸಿಗುವಂಥ ಹಳದಿನೇ ಬಳಸ್ಕೊಂಡ್ರೇ ಒಳ್ಳೆಯದು. ನೋಡಿ ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟರೆ ಖುಷಿಯಾಗಿ ತಿಂತಾರೆ. ಬಂದಿದೆ ಅಂತ ಕಾಯಿ ಮಿಠಾಯಿ ಅಂತಲೂ ಹೇಳ್ಬೋದು, ಬರ್ಫಿ ಅಂತ ಹೇಳ್ಬೋದು. ಅಷ್ಟು ಒಂದು ಟೇಸ್ಟ್ ಆಗಿರುತ್ತೆ, ಮಾತ್ರ ಸ್ಮೂತ್ ಆಗಿರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ, ನೋಡಿ ತುಂಬ ಸ್ಮೂತ್ ಆಗಿದೆ. ನಾನು ಇದೆಲ್ಲ ಮಾಡೋಕ್ಕೆ ಹೋಗಲ್ಲ, ಮೊದಲಾದರೆ ತುಂಬಾ ಮಾಡ್ತಾಯಿದ್ದೆ, ಈಗ ಮಾಡೋಕ್ಕೆ ಹೋಗಲ್ಲ ಈಗ. ಏಕೆಂದರೆ ಈಗೆಲ್ಲ ಸ್ವಲ್ಪ ಸ್ವೀಟ್ಸ್ ತಿನ್ನಬಾರ್ದು ಅಂತಾರೆ. ಆದರೆ ನಾನು ಯಾವುದು ಬಿಟ್ಟಿಲ್ಲ, ಎಲ್ಲನೂ ತಿಂತೀನಿ. ಯಾವುದು ತಿನ್ನಬಾರ್ದು ಅಂತ ಏನೂ ಇಲ್ಲ. ಯಾವುದ್ಯಾವುದು ಒಳ್ಳೆಯ ಒಂದು ಆಹಾರ ಇದೆ ಎಲ್ಲನೂ ಬಳಸ್ತೀನಿ ನಾನು. ನನಗಂತೂ ನಮ್ಮಮ್ಮ ಮಾಡಿದಂಥ ಕಾಯಿ ಮಿಠಾಯಿ ತುಂಬಾ ಇಷ್ಟ ಆಯಿತು. ವಿಡಿಯೋ ನೋಡಿದ್ದೀರಾ ಅಲ್ವಾ? ಏನು ಇಷ್ಟ ಆಯಿತು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸ್ಮೂತಾಗಿ ಮಾಡಿದ್ದಾರೆ, ಅದಕ್ಕೆ ನನಗೆ ತುಂಬಾ ಇಷ್ಟ ಆಗೋದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.